ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಂಗೆ ಹೇಳಬೇಕಂದ್ರೆ ನನ್ನ ಮಗಳು ನಂಗೆ ಗೊತ್ತಿಲ್ಲದೆ ಹೊರದವ್ರು ಮನೆ ರಾತ್ರಿ ಬೀಗ ಹಾಕೊಂಡು ರಾತ್ರಿ ಬೀಗ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ರಾತ್ರಿ ಬಂದ ಮನೆ ಬೀಗ ಹಾಕೊಂಡು ಇವರಷ್ಟಿಗೆ ಇವ್ರು ಹೋದ್ರು. ನಂಗೆ ಹೇಳಿದೆ, ನನ್ನ ಗಮನಕ್ಕೆ ಹೇಳಿಲ್ಲ. ನಾನು ಜಗಲೀಸು ನನ್ನ ಮನೆ ದೊಡ್ಡ ನಾನು ಕಟ್ಟಿದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕೊಂಡು ನನಗೆ ಹೇಳಿದೆ ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಅದು ಬಿಗ್ ಬಾಸ್ ಮದುವೆ ಕರ್ಲಿ ಅಂತ ಇವರು ಮದುವೆ ಹೇಗೆ ಕರೀತಾರೆ? ಅವ್ರಿಗೆ ಮಾನ ಮರ್ಯಾದಿಲ್ಲಲ್ಲ, ನಾನು ಮರ್ಯಾದಿಸ್ತಲ್ಲ. ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗುವುದಿಲ್ಲಲ್ಲ. ಇವ್ರು ಗೌರವಕ್ಕೆ ಅಡ್ಡ ಇವರು ಮಾಡುವ ಕಳ್ಳ ಕೆಲಸ ಎಲ್ಲ ಹೊರಗೆ ಬರ್ತದಲ್ಲ. ನಾನು ಸತ್ಯನಾಯಕಿ, ನನ್ನ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಅವನು ಕಳ್ಳ, ಅವಳು ಕಳ್ಳ, ಇವರು ಕಳ್ಳರ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯುವುದು? ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ತಂದೆ ಇರ್ಬೇಕಿತ್ತು. ವಿಡಿಯೋ ನೋಡಿದ್ರಾ? ಮದುವೆ ವಿಡಿಯೋ ಇಲ್ಲ, ನಾನು ಇಲ್ಲ. ಆಗ ನಾನು ಇದ್ದೆ ಅನ್ನೋ ತರ ಬೇರೆ ಬೇರೆ ಇವರನ್ನು ವೇಷದಲ್ಲಿ ಅವಳು ತೋರಿಸಿ ಇರಬಹುದು. ಅದನ್ನು ನಿಜವಾಗಿ ನಾನಲ್ಲ. ವಿಡಿಯೋ ನೋಡಿದ್ರಾ? ಮದುವೆ ವಿಡಿಯೋ ನೋಡಿದ್ರಾ? ಮದುವೆ ವಿಡಿಯೋ ನೋಡಿದೆ. ನೀವಿಲ್ಲ ಅಲ್ಲ, ನನಗೆ ತಂದೆ ಇಲ್ಲದ ಹುಡುಗಿ ಯಾರೋ ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ತಂದೆ ಇಲ್ಲ ಅಂತ ಹೇಳುವ ಏನು ಕಾರಣ? ತಂದೆಯನ್ನು ನೋಡಿದಾರ ಅಥವಾ ತಂದೆಯನ್ನು ವಿಚಾರಣೆ ಮಾಡಿದಾರ? ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು. ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆನೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದಾರಲ್ಲ, ಅದು ತಪ್ಪು. ಆ ತಪ್ಪು ಇವಳ ತಪ್ಪು ಮಾಹಿತಿಗೆ ಯಾರು ಇದು ಹೇಳಿಕೆ ಕೊಡಬೇಡಿ. ಖಂಡಿತ ನಾನು ಕ್ಷಮಿಸಿದೆ. ಯಾಕಂದ್ರೆ ಅವಳು ಅಷ್ಟು ಕಠೋರ, ಅವಳು ಪಾಪಿ. ಅವಳು ನನ್ನ ಕುಟುಂಬದಲ್ಲಿ ಹೇಗೆ ಹುಟ್ಟಿದ್ಲು. ಇನ್ನು ಯಾವ ಹೆಣ್ಣು ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು. ಮತ್ತೆ ಹೇಳ್ಕೊಂಡು ಸುಳ್ಳು ಎಲ್ಲ ಹೇಳುದು ಸುಳ್ಳು. ಅವಳು ಬಿಗ್ ಬಾಸ್ ಅಲ್ಲಿ ಅಥವಾ ಯಾವುದೋ ಒಂದು ಟಿವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ. ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆಯ ಹೇಳಿಕೆಯನ್ನು ಕೊಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.